ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ 19/1/2026ಕ್ಕೆ PUC ಇತಿಹಾಸದಲ್ಲಿ ನೀವುಗಳು ಪೂರ್ವ ಸಿದ್ಧತೆ ಪರೀಕ್ಷೆನ ಬರಿತಾ ಇದ್ದೀರಿ. ಆಲ್ರೆಡಿ ಮಂಡಳಿಯವರು 3 ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಮೊದಲ ಸೆಟ್ನ ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಖಂಡಿತವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಇವುಗಳು ರಿಪೀಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ ಒಂದು ಕ್ವಶನ್ ಪೇಪರ್ನ ಸಹಿತ ಹಾಕಿದ್ದೀನಿ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದರೆ ಸಾಕು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತವೆ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ಫಸ್ಟ್ ಪ್ರಶ್ನೆಯಲ್ಲಿ ಕೇಳಿದ್ರು ಪ್ರತಿಪಾದನೆ ಮತ್ತು ಹೇಳಿಕೆ ಇದೆ. ಸಿಂಧೂ ನಾಗರಿಕತೆ ಪ್ರಪಂಚದ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಈಜಿಪ್ಟ್, ಮೆಸ್ಪೋಟಿಯಾ, ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಇದರಲ್ಲಿ ಸಿ ಇದೆ. ಎ ಮತ್ತು ಆರ್ ಎರಡೂ ಹೇಳಿಕೆಗಳು ಸರಿ, ಮತ್ತು ಆರ್ ಎನ ಸರಿಯಾದ ವಿವರಣೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಈ ಥರ ಹೇಳಿಕೆ ಮತ್ತು ಕಾರಣದ ಒಂದು ಪ್ರಶ್ನೆ ಬರ್ತದೆ, ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಓದ್ಕೊಳ್ಬೇಕು. ಎರಡನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಕಂಡುಬರುವ ರಾಜ್ಯ ಅಂತ ಕೇಳಿದರು. ಸೊ ಪ್ರತಿಷ್ಠಾನ ಕಂಡುಬರ್ತಕ್ಕಂಥ ರಾಜ್ಯ ಆಪ್ಷನ್ ಡಿ ಮಹಾರಾಷ್ಟ್ರ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಎರಡನೇ ತರೈನ್ ಯುದ್ಧ ಇವರುಗಳ ಮಧ್ಯೆ ನಡೆಯಿತು ಅಂತ ಕೇಳಿದರು, ಘೋರಿ ಮತ್ತು ಚೌಹಾಣ್. ಸೊ ಆಪ್ಷನ್ ಬಿ ಇದೆ, ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ನಡುವೆನೇ ಸೆಕೆಂಡ್ ತರೈನ್ ಕದನ ನಡೀತು. ಇನ್ನು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಕೇಳಿದ್ದಾರೆ. ಸೊ ವಿಶಿಷ್ಟಾದ್ವೈತ ಅಂತಂದು ಬಂದರೆ ರಾಮಾನುಜಾಚಾರ್ಯರು ಬರ್ತಾರೆ, ಓಕೆನಾ. ಶಂಕರಾಚಾರ್ಯರದು ಅದ್ವೈತ ಬರ್ತದೆ, ಮಧ್ವಾಚಾರ್ಯರದು ದ್ವೈತ ಬರ್ತದೆ, ಬಸವೇಶ್ವರರದು ಶಕ್ತಿ ವಿಶಿಷ್ಟಾದ್ವೈತ ಬರ್ತದೆ. ಸೊ ಇದರ ಮೇಲೆ ನಿಮಗೆ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಮೊದಲ ಅಧಿವೇಶನ ನಡೆದ ವರ್ಷ ಅಂತ ಕೇಳಿದ್ರು. ಫಸ್ಟ್ ಅಧಿವೇಶನ ನಡೆದಿದ್ದೆ ಆಪ್ಷನ್ ಎ 1885 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಬಿಟ್ಟಸ್ಥಳಗಳನ್ನು ತುಂಬಿದ್ದಾರೆ. ಅಶ್ವಘೋಷ ರಚಿಸಿದ ಕೃತಿ ಅಂತ ಕೇಳಿದ್ರು, ಬುದ್ಧ ಚರಿತ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ಬುದ್ಧ ಚರಿತೆ ಇಸ್ ದ ರೈಟ್ ಆನ್ಸರ್. ಎಲಿಫೆಂಟ್ ಆದ ಪುರಾತನ ಹೆಸರೇನು ಅಂತ ಕೇಳಿದರು. ಸೊ ಎಲಿಫೆಂಟ್ ಅದನ್ನು ಪುರಾತನವಾಗಿ ಏನಂತ ಕರೀತಿದ್ರು, ಗೋರವ್ಪುರಿ ಅಂತ ಕರೀತಿದ್ರು. ಇನ್ನು ಡ್ಯಾಶನ್ನು ಭಾರತದ ಗಿನಿ ಅಂತ ಕರೀತಾರೆ, ಅಮೀರ್ ಖುಸ್ರೋಗೆ ಭಾರತದ ಗಿನಿ ಅಂತ ಕರೆಯೋದು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೇಳಿದರು, ಸೊ KC ರೆಡ್ಡಿ ಬರ್ತಾರೆ. ಇನ್ನು ಲಾಸ್ಟ್ ಕೇಳಿದರು, ರಕ್ಷಿಸು ಕರ್ನಾಟಕ ದೇವಿ ಕೃತಿಯನ್ನು ರಚಿಸಿದವರು ಅಂತ ಕೇಳಿದರು, ಶಾಂತಕವಿ ಈಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು. ಎಸ್, ಹೊಂದಿಸಿ ಬರೀಬೇಕಾಗಿತ್ತು. ಸೊ ಫಸ್ಟ್ ನೋಡಿ, ವೇಮಾ ಕ್ಯಾಡ್ ಫೈಸಸ್ ಅಂತ ಇದೆ, ಇದ್ರ ಜೊತೆ ಯಾವುದು ಹೊಂದಾಣಿಕೆ ಆಗಬೇಕಪ್ಪ ಅಂದ್ರೆ ಈತ ಕುಶಾನರ ಅರಸ ಅನ್ನೋದು ಗೊತ್ತಿರಲಿ. ಇನ್ನು ರಾಜ ತೋಡರಮಲ್ಲ, ಸೊ ಬಹಳ ಈಸಿ, ಈತ ಕಂದಾಯ ಮಂತ್ರಿಯಾಗಿದ್ದ ಅಕ್ಬರಂದು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದೆ. ಸೊ ಏನಪ್ಪ ಅಂದ್ರೆ ಸೊ ಈತ ಜಗದ್ಗುರು ಬಾದಶಾ ಅಂತಕ್ಕಂಥ ಈತನಿಗೆ ಬಿರುದು ಇತ್ತು. ಇನ್ನು ಗುರು ನಾನಕ್ ಈತ ಸಿಖ್ ಧರ್ಮ ಸ್ಥಾಪಿಸಿದ. ಆಲೂರು ವೆಂಕಟರಾಯ್ ಬರೆದಿರೋ ಪುಸ್ತಕ ಕರ್ನಾಟಕ ಗತವೈಭವ ಜೊತೆ ನೀವೇನು ಮಾಡಬೇಕಾಗಿತ್ತು, ಹೊಂದಾಣಿಕೆಯನ್ನು ಮಾಡಬೇಕಾಗಿತ್ತು ಅನ್ನೋದು ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸೊ ಸಿಂಧೂ ನಾಗರಿಕತೆಯಲ್ಲಿ ಹಡಗುಕಟ್ಟೆ ಎಲ್ಲಿ ಕಂಡು ಬಂದಿತ್ತು ಅಂತ ಕೇಳಿದ್ದಾರೆ. ಸೊ ಸಿಂಧೂ ನಾಗರಿಕತೆ ಹಡಗುಕಟ್ಟೆ ಅದು ಗುಜರಾತ್ನ ಲೋಥಾಲ್ ಅನ್ನೋದು ಗೊತ್ತಿರಲಿ. ಗುಜರಾತ್ನ ಲೋಥಾಲ್ನಲ್ಲಿ ಏನಾಗಿತ್ತಪ್ಪ ಅಂದರೆ ಹಡಗುಕಟ್ಟೆ ಕಂಡು ಬಂದಿತ್ತು. ನೆಕ್ಸ್ಟ್ ಒನ್, ಅರ್ಥಶಾಸ್ತ್ರ ಬರೆದವರು ಯಾರು ಅಂತ ಕೇಳಿದ್ರು. ಇಟ್ಸ್ ಅ ವೆರಿ ಪಾಪ್ಯುಲರ್ ಕ್ವಶನ್. ಅರ್ಥಶಾಸ್ತ್ರ ಬರೆದಿದ್ದೆ ಯಾರಪ್ಪ, ಕೌಟಿಲ್ಯ ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆಲ್ಲ ಗೊತ್ತಿದೆ. ಇನ್ನು ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿ ಅಂತ ಕೇಳಿದ್ರು. 2 ಸಾಲಿನ ಪದ್ಯ, ದೋಹೆ ಅಂತ ಕರಿತೀವಿ. ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಆಯಿತು ಅಂತ ಕೇಳಿದ್ರು. ಅದು ಬಂದುಬಿಟ್ಟು 1602 ಈಸ್ ದ ರೈಟ್ ಆನ್ಸರ್. ಇನ್ನು ಸೋರಿಕೆ ಸಿದ್ಧಾಂತವನ್ನು ಪ್ರಕಟಿಸಿದವರು ಯಾರು ಅಂತ ಕೇಳಿದ್ರು. ಸೊ ದಾದಾಬಾಯಿ ನೌರೋಜಿ ಈಸ್ ದ ರೈಟ್ ಆನ್ಸರ್ ಅನ್ನೋದು ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ, 2 ಮಾರ್ಕರ್ ಕ್ವಶನ್. ಭಾರತದ ಇತರ 2 ಹೆಸರುಗಳನ್ನು ಕೇಳಿದರು. ಸೊ ನೀವು ಬರಿಬೋದು, ಇಂಡಿಯಾ ಮತ್ತು ಹಿಂದೂಸ್ತಾನ್ ಅಂತ ಬರಿಬೋದು, ಅಥವಾ ಇಂಡಸ್ ಅಂತ ಬರಿಬೋದು. ಓಕೆ, ಭರತ ವರ್ಷ ಅಂತಲೂ ಕೂಡ ನೀವೇನು ಮಾಡ್ಬೋದು, ಬರೆದ್ರೆ ಅಂಕಗಳನ್ನು ಕೊಡ್ತಿದ್ರು. ಜಂಬೂ ದ್ವೀಪ ಅಂತಲೂ ಕೂಡ ಬರಿಬೋದು. ಇನ್ನು ಭಾರತದಲ್ಲಿ ಉದಯಿಸಿರೋ ಯಾವುದಾದರೂ 2 ಮುಖ್ಯ ಧರ್ಮ ಅಂತ ಕೇಳಿದರು. ಜೈನ, ಬೌದ್ಧ, ಸಿಖ್. ಹಿಂದೂ, ಜೈನ, ಬೌದ್ಧ, ಆಮೇಲೆ ಸಿಖ್, ಇವು 4 ಧರ್ಮಗಳು ಭಾರತದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಧರ್ಮಗಳು. ಇನ್ನು ಪಾಲಿಯೋಲಿಥಿಕ್ ಅಂತ ಕೇಳಿದ್ದಾರೆ. ಪಾಲಿ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲಾ, ಅಂದರೆ ಹಳೆಯ ಶಿಲಾಯುಗ ಅಂತಲೇ ಕರೆಯೋದು. ಪಾಲಿಯೋಲಿಥಿಕ್ ಪದದ ಅರ್ಥ ಹಳೆಯ ಶಿಲಾಯುಗ. ಇನ್ನು ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಕೇಳಿದರು. ಸೊ ಫಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಹೂಳ್ತಿದ್ರು. ಎರಡನೇದು ಏನು ಮಾಡ್ತಿದ್ರು ಅಂದ್ರೆ ಶವಗಳನ್ನು ಸುಡ್ತಾಯಿದ್ರು. ದಹನ ಮಾಡೋದು ಅನ್ನೋದು ಗೊತ್ತಿರಲಿ, ದಹನ ಮಾಡೋದು. ಇನ್ನು ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಅಂತ ಕೇಳಿದರು. ಸೊ ಆತ ಪ್ರತಿಷ್ಠಾಪಿತ್ತು ಚಾವುಂಡರಾಯ. ಅದು ಎಲ್ಲಿದೆ, ಶ್ರವಣಬೆಳಗೊಳದಲ್ಲಿದೆ. ಇನ್ನು ವಿಷ್ಣುವರ್ಧನನ 2 ಬಿರುದುಗಳನ್ನು ಕೇಳಿದ್ದಾರೆ. ಸೊ ವಿಷ್ಣುವರ್ಧನ 2 ಬಿರುದುಗಳು ತಲಕಾಡುಗೊಂಡ ಮತ್ತು ಕಂಚಿಗೊಂಡ. ತಲಕಾಡುಗೊಂಡ ಮತ್ತು ಕಂಚಿಗೊಂಡ ಇಸ್ ದ ರೈಟ್ ಆನ್ಸರ್.
ಇನ್ನು ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನು ಬರಿಬೇಕಂತ ಕೇಳಿದರು. ಸೊ ಮಿನಾರ್ಗಳು ಫಸ್ಟ್ ಬರೋದು ಮಿನಾರ್, ಎರಡನೇದು ಕಮಾನ್ಗಳು ಬರ್ತದೆ, ಮೂರನೇದು ಗುಮ್ಮಟಗಳು ಅಂತ ಬರ್ತದೆ. ಮಿನಾರ್ಗಳು, ಕಮಾನ್ಗಳು ಮತ್ತು ಗುಮ್ಮಟಗಳು. ಇನ್ನು ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅಂತ ಪ್ರಶ್ನೆ ಇದೆ ನೋಡಿ. ಸೊ ತಾಜ್ ಮಹಲ್ ಕಟ್ಟಿಸಿದವರು ಯಾರಪ್ಪ ಅಂದರೆ ಶಹಜಾನ್, ಅದು ನಿಮಗೆಲ್ಲ ಗೊತ್ತಿದೆ. ಸೊ ಅದು ಬಂದುಬಿಟ್ಟು ಎಲ್ಲದಪ್ಪ ಅಂದರೆ ಆಗ್ರಾದಲ್ಲಿದೆ. ಶಹಜಾನ್ ಕಟ್ಟಿಸಿದ ಆಗ್ರಾದಲ್ಲಿ ಇದೆ. ಇನ್ನು ವಿಷ್ಣುವರ್ಧನನ 2 ಬಿರುದುಗಳನ್ನು ಕೇಳಿದ್ದಾರೆ. ಸೊ ವಿಷ್ಣುವರ್ಧನಿಗಿರ್ತಕ್ಕಂಥ 2 ಬಿರುದುಗಳನ್ನು ಬರಿಬೇಕಾಗಿತ್ತು. ಸೊ ವಿಷ್ಣುವರ್ಧನನ 2 ಬಿರುದುಗಳೇ ತಲಕಾಡುಗೊಂಡ ಮತ್ತು ಕಂಚಿಗೊಂಡ ಹೇಳಿತ್ತು. ಇನ್ನು ನೆಕ್ಸ್ಟ್ ಇಲ್ಲಿಗೆ ಬಂದಿತ್ತು ತಾಜ್ ಮಹಲನ್ನು ಕಟ್ಟಿಸಿದವರೇ ಶಹಜಾನ್ ಮತ್ತು ಆಗ್ರಾ. ಇನ್ನು ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಅವರು ಮುಖ್ಯವಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮುಂತಾದ ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡಿ ವಿವಿಧ ಪಂಥಗಳನ್ನು ಒಗ್ಗೂಡಿಸಲು ಪ್ರಯತ್ನ ಮಾಡೋದ್ರಿಂದ ಅವರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಶಂಕರಾಚಾರ್ಯರಿಗೆ ಕರೆದಿದ್ದಾರೆ. ಇನ್ನು ಅನುಭವ ಮಂಟಪ ಸ್ಥಾಪಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಬಸವಣ್ಣನವರು ಸ್ಥಾಪಿಸಿದರು, ಅದು ಬಂದುಬಿಟ್ಟು ಕಲ್ಯಾಣದಲ್ಲಿದೆ ಅನ್ನೋದು ಗೊತ್ತಿರಲಿ. ಇನ್ನು ಕಪ್ಪು ಕೋಣೆ ದುರಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಏನಾಯ್ತಂದರೆ ಈ ಸಿರಾಜ್ ಉದ್ ದೌಲ್ ಕಲ್ಕತ್ತಾದ ಅಕ್ರಂದ ಬಳಿ 146 ಇಂಗ್ಲೀಷರನ್ನು ಬಂಧಿಸಿ 15x18 ಅಡಿಗಳ ವಿಸ್ತಾರದ ಕೋಣೆಯಲ್ಲಿ ಕೂಡಿಟ್ಟ. ಅದರಲ್ಲಿ 123 ಜನ ಉಸಿರುಗಟ್ಟಿ ಮರಣ ಹೊಂದಿದರು. ಇದನ್ನೇ ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಇನ್ನು ಲಾಸ್ಟ್ ಕೇಳಿದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ 2 ಕಾರಣಗಳನ್ನು ಕೇಳಿದರು. ಸೊ ಫಸ್ಟ್ ಏನಪ್ಪ ಅಂದರೆ ಇದು ಯಾವುದೇ ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದೇ ಇದ್ದಿದ್ದಿಲ್ಲ. ಎರಡನೇದು ನಾಯಕತ್ವ ಇರಲಿಲ್ಲ. ಮೂರನೇದು ಸಮಾನ ಉದ್ದೇಶ ಇರಲಿಲ್ಲ. ಆಮೇಲೆ ಸುಶಿಕ್ಷಿತ ಭಾರತೀಯರು ದಂಗೆಯನ್ನು ಬೆಂಬಲವನ್ನು ಕೊಡಲಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ರೈತವಾರಿ ಪದ್ಧತಿ ಅಂತ ಕೇಳಿದ್ದಾರೆ. ಸೊ ರೈತವಾರಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿಗದಿತ 50ರಷ್ಟು ಕಂದಾಯ ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ರೈತರೊಂದಿಗೆ ನೇರ ಒಪ್ಪಂದ ಮಾಡಿಕೊಂಡು ಭೂ ಮಾಲೀಕತ್ವ ರೈತರಿಗೆ ನೀಡುವ ಪದ್ಧತಿ ರೈತವಾರಿ ಪದ್ಧತಿ ಇಸ್ ದಿ ರೈಟ್ ಆನ್ಸರ್. ಇನ್ನು 5 ಮಾರ್ಕ್ಸಲ್ಲಿ ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಅಂದರೆ ಸುಮಾರು 2 ಪೇಜ್ ಬರೀಬೇಕು. ಇಲ್ಲಿ ಚೋಳರ ಗ್ರಾಮಾಡಳಿತ ಅಂತ ಇದೆ. ಸೊ ಚೋಳರ ಗ್ರಾಮಾಡಳಿತದಲ್ಲಿ ನೀವು ಏನೇನು ಬರೀಬೇಕಾಗಿತ್ತು ಅಂದರೆ ಫಸ್ಟ್ ಒಂದು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಆಧಾರ ಏನು, ಉತ್ತರ ಮೇರೂರು ಶಾಸನ ಅನ್ನೋದನ್ನು ಪಾಯಿಂಟ್ಸಲ್ಲಿ ಬರೀಬೇಕು. ಓಕೆನಾ. ಆಮೇಲೆ ಇಲ್ಲಿ ಆಯ್ಕೆ ವಿಧಾನ ಹೇಗಿತ್ತು, ಗ್ರಾಮವನ್ನು 30 ವಿಭಾಗಗಳಲ್ಲಿ ಮಾಡ್ತಿದ್ರು. ಪ್ರತಿ ವಿಭಾಗಕ್ಕೆ ಒಬ್ಬ ಪ್ರತಿನಿಧಿ ಅನ್ನೋನ ಅದೃಷ್ಟದ ಮೂಲಕ ಆಯ್ಕೆಯನ್ನು ಮಾಡ್ತಿದ್ರು. ಅದನ್ನು ಕೊಡುವಲೆ ಮೂಲಕ ಆಯ್ಕೆ ಅಂತ ಕರೀತಾರೆ. ಓಕೆನಾ. ಆಮೇಲೆ ಸಮಿತಿ, ಆಮೇಲೆ ಮುಖ್ಯವಾಗಿ ಅರ್ಹತೆಗಳು ಅನರ್ಹತೆಗಳನ್ನು ನೀವೇನು ಮಾಡಬೇಕಾಗಿತ್ತು ಇಲ್ಲಿ ಬರಿಬೇಕು. ಅರ್ಹತೆ ಮತ್ತು ಅನರ್ಹತೆಗಳನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಶಿವಾಜಿಯ ದಿಗ್ವಿಜಯಗಳನ್ನು ಕೇಳಿದ್ದಾರೆ. ಸೊ ಶಿವಾಜಿಯ ದಿಗ್ವಿಜಯಗಳನ್ನು ನಾವು ನೋಡೋದಾದರೆ ಸುಮಾರು 5 ದಿಗ್ವಿಜಯಗಳು ಬರ್ತವೆ ಶಿವಾಜಿದು. ಸೊ ಫಸ್ಟ್ ಏನಪ್ಪ ಅಂದ್ರೆ ಆರಂಭಿಕ ಆಕ್ರಮಣಗಳು ಬರೀಬೇಕು. ಎರಡನೇದು ಶಿವಾಜಿ ಮತ್ತು ಅಫ್ಜಲ್ ಖಾನ್ ಬರ್ತದೆ. ಮೂರನೇದು ಶಿವಾಜಿ ಮತ್ತು ಔರಂಗಜೇಬ. ನಾಲ್ಕನೇದು ಸೂರತ್ ಮೇಲೆ ದಾಳಿ. ಐದನೇದು ಏನಪ್ಪ ಅಂದ್ರೆ ಜೈಸಿಂಗ ಮತ್ತು ಪುರಂದರ ಒಪ್ಪಂದ. ಲಾಸ್ಟ್ ಶಿವಾಜಿಯ ಕಿರೀಟ ಧಾರಣೆ ಅಂತಕ್ಕಂಥ 6 ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲನೇಷನನ್ನು ಮಾಡಬೇಕಿತ್ತು. ಇನ್ನು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಕೇಳಿದ್ದಾರೆ. ಸೊ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಮುಖ್ಯವಾಗಿ ನೀವು ಅವ್ರದ್ದು ಏನು ಬರಬೇಕಂದ್ರೆ ಫಸ್ಟ್ ಜೀವನವನ್ನು ಬರೀರಿ. ಅವರು ಜನ್ಮವನ್ನು ಹೊಂದಿರತಕ್ಕಂಥದ್ದು ಯಾವಾಗ 1863 ಜನವರಿ 12. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ, ಮೂಲ ಹೆಸರು ನರೇಂದ್ರ, ಗುರು ರಾಮಕೃಷ್ಣ ಪರಮಹಂಸ. ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದೇ ಚಿಕಾಗೋ ಧರ್ಮ ಸಮ್ಮೇಳನ. ಇಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ 1893 ಬರೀರಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿರಿ. ಎರಡನೇದು ಅವ್ರು ಕಟ್ಟಿರ್ತಕ್ಕಂಥ ರಾಮಕೃಷ್ಣ ಮಿಷನ್ ಬಗ್ಗೆ ನೀವೇನು ಮಾಡಬೇಕು ಎಕ್ಸ್ಪ್ಲನೇಷನನ್ನು ಮಾಡಿ ಉದ್ದೇಶಗಳನ್ನು ಬರೆದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಇನ್ನು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಅಂತ ಕೇಳಿದರು. ಸೊ ಇದ್ರಿಗೆ ಭಾಳ ಅಂಶಗಳ ಕಾರಣ ಇದ್ದಾವೆ. ಸೊ ಫಸ್ಟ್ ನಾನು ಹೇಳ್ತೀನಿ, ಬ್ರಿಟಿಷರ ಇಂಗ್ಲೀಷ್ ಶಿಕ್ಷಣ. ಓಕೆನಾ. ಏಕರೂಪದ ಆಡಳಿತ ಮತ್ತು ಭಾರತದ ಐಕ್ಯತೆ ಅಂತಕ್ಕಂಥದ್ದು ಬರಿಬೋದು. ಬ್ರಿಟಿಷರ ಜನಾಂಗೀಯ ನೀತಿ ಬರಿಬೋದು. ಬ್ರಿಟಿಷ್ ಆಳ್ವಿಕೆಯ ಪ್ರತಿಗಾಮಿ ನೀತಿಗಳು ಬರಿಬೋದು. ಪತ್ರಿಕೆಗಳು ಮತ್ತು ಸಾಹಿತ್ಯ ಅಂತ ಬರಿಬೋದು. ಲಾಸ್ಟ್ ಏನು ಬರೀತಿರಪ್ಪ ಅಂತಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವ ಅನ್ನೋದನ್ನು ಅಂಶಗಳನ್ನು 6 ಪಾಯಿಂಟ್ಸ್ಗಳನ್ನು ಹಾಕಿ ನೀಟಾಗಿ ಒಂದೊಂದು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಿರಪ್ಪ ಅಂದರೆ ಒಂದು 10 ಸಾಲುಗಳನ್ನು ಎಕ್ಸ್ಪ್ಲನೇಷನನ್ನು ಮಾಡಿರಿ. 3-4 ಸಾಲ ಆದರೂ ಮಾಡಿದ್ರು ಸಾಕು, 10 ಸಾಲ ಭಾಳ ಆದ್ರೆ. ಓಕೆನಾ. ಇನ್ನು 10 ಮಾರ್ಕ್ಸಲ್ಲಿ ಬುದ್ಧ ಮತ್ತು ಮಹಾವೀರ 2 ಕ್ವಶನ್ ಫಿಕ್ಸ್ ಆಗಿ ಬರ್ತದೆ. ಸೊ ಬುದ್ಧ ಬಗ್ಗೆ ಕೇಳ್ಬೋದು ಅಥವಾ ಮಹಾವೀರನೇ ಕೇಳ್ಬೋದು. ಸೊ ಇಲ್ಲಿನೂ ಕೂಡ ಅವ್ರದ್ದು ಜೀವನ ಬೋಧನೆಗಳನ್ನು 10 ಮಾರ್ಕ್ ಅಂದರೆ 3 ಪೇಜಸನ್ನು ನೀವೇನು ಮಾಡಬೇಕು ಫ್ರೆಂಡ್ಸ್ ಬರೀತಾ ಹೋಗಬೇಕು, 3 ಪೇಜಸ್. ಆಮೇಲೆ ಗುಪ್ತರ ಕಾಲವನ್ನು ಸುವರ್ಣಯುಗ ಪ್ರತಿ ಸರಿ ಕೇಳ್ತಾರೆ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಸರ್ ಎಂ ವಿಶ್ವೇಶ್ವರಯವರ ಕೊಡುಗೆಗಳು, ಆಧುನಿಕ ಮೈಸೂರು ನಿರ್ಮಾತೃ ಅನ್ನೋದನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ನೀಟಾಗಿ ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ಮೊದಲ ಪಾನಿಪತ್ ಕದನ, ಭಾರತಕ್ಕೆ ಆರ್ಯರಾಗಮನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು, ಬ್ರಹ್ಮ ಸಮಾಜ ಸ್ಥಾಪನೆ. ಇದನ್ನು ಘಟನಾನುಸಾರ ನೀವೇನು ಮಾಡಬೇಕು ಕಾಲಾನುಕ್ರಮದಲ್ಲಿ ಬರೀಬೇಕು.
ಇನ್ನು ಭಾರತದ ನಕ್ಷೆಯಲ್ಲಿ ನೀವೇನು ಮಾಡಬೇಕು, ಸ್ಥಳಗಳನ್ನು ಗುರುತಿಸೋದು ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ ವಾಲಾಬಾಗ್. ಸೊ ಇವುಗಳನ್ನು ಗುರುತಿಸಿ ಪ್ರತಿ ಸ್ಥಳದ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಮಿನಿಮಮ್ 2 to 3 ಲೈನ್ಸ್ಗಳನ್ನು ಏನು ಮಾಡಬೇಕು, ಎಕ್ಸ್ಪ್ಲನೇಷನನ್ನು ಕೊಡಬೇಕು. ಸೊ ಅವಾಗ ನಿಮ್ಗೆ ಏನು ಮಾಡ್ತಾರೆ, ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅಂತ ಹೇಳ್ತಾ, ಸೊ ಇಷ್ಟು ಮಾಡೆಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್ ಇತ್ತು. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.